ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತೀನಿ. ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಹಾಯ್ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಟ್ಸ್ ಗುಡ್ನೆಸ್ ಅವರ ಒಂದು ರೋಸ್ಮೆರಿ ವಾಟರ್ ಸ್ಪ್ರೇ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ನನ್ನ ಪರ್ಸ್ನಲ್ ಆನೆಸ್ಟ್ ರಿವ್ಯೂ ಆಗಿರುತ್ತೆ, ಯಾವುದೇ ರೀತಿ ಫೇಕ್ ರಿವ್ಯೂ ಆಗಿರಲ್ಲ. ಬಿಕಾಸ್ ಯಾಕೆ ಅಂದರೆ ನನಗೆ ರೀಸೆಂಟಾಗಿ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಅದು ನಾನು ಟ್ರಾವೆಲ್ ಮಾಡೋದ್ರಿಂದ, ಪೊಲ್ಯೂಷನಿಂದ ಆಗಿರ್ಬೋದು, ಆ್ಯಂಡ್ ನಾನು ಕರೆಕ್ಟಾಗಿ ನನ್ನ ಒಂದು ಹೇರ್ ಕೇರ್ ರೂಟೀನ್ನ ಮೇಂಟೈನ್ ಮಾಡ್ದಲೇ ಇರೋದಾಗಿರ್ಬೋದು. ಸೊ ಲಾಟ್ ಆಫ್ ಇಶ್ಯೂಸ್ ನಡೆದಿದೆ ಸೊ ಲಾಸ್ಟ್ ಮಂತ್ಸಲ್ಲಿ, ಆ್ಯಂಡ್ ಹಾರ್ಮೋನಲ್ಸ್ ಚೇಂಜಸ್ ಇರ್ತಾ ಇರ್ಬೋದು, ವಾಟ್ ಎವರ್. ಬಟ್ ನನಗೆ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಆ್ಯಂಡ್ ನನಗೆ ಅವಾಗ ಆ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಈ ಪ್ರಾಡಕ್ಟ್ ಬಂದು ನಾನು ಯು ಜಿ ಸಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಟೈಮಲ್ಲಿ ನನಗೆ ಪ್ರಮೋಷನ್ಗೆ ಅಪ್ರೋಚ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ನಾನು ಯೂಸ್ ಮಾಡಿದ್ಮೇಲೆ ನನಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ವೀಡಿಯೋನ ಕೊನೆ ತನಕ ನೋಡಿ. ಸೊ ಯಾರನ್ನು ಸ್ಕಿಪ್ ಮಾಡಿಬಿಡಿ, ಬಿಕಾಸ್ ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಬ್ಬರು ನಾನು ನೋಡಿದ್ದೀನಿ, ಕೆಲವೊಂದು ಕಮೆಂಟ್ಸಲ್ಲಿ ನನಗೆ ವರ್ಕ್ ಆಯಿತು ಸಿಸ್ಟರ್ ಅಂತೆಲ್ಲ ಕಮೆಂಟ್ ಮಾಡೋರು ಇರ್ತೀರ, ಆ್ಯಂಡ್ ಕೆಲವೊಬ್ಬರು ಫೇಕ್ ಇದೆಲ್ಲ ನನಗೂ ವರ್ಕ್ ಆಗಲಿಲ್ಲ ಅಂತೀರ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಮೇಂಟೈನ್ ಯುವರ್ ಹೇರ್ ಕೇರ್ ರೂಟೀನ್ ಆಗಿರುತ್ತೆ. ಬಿಕಾಸ್ ಎಲ್ರಿಗೂ ಸೇಮ್ ರಿಸಲ್ಟ್ಸ್ ಬರೋದಿಲ್ಲ ಸೇಮ್ ಟೈಮಲ್ಲಿ. ಸೊ ನೀವು ಕನ್ಸಿಸ್ಟೆನ್ಸಿಯಾಗಿ ಹೆಂಗೆ ಯೂಸ್ ಮಾಡ್ತೀರಾ ಆ್ಯಂಡ್ ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲ್ ಎಲ್ಲನೂ ಇನ್ಕ್ಲೂಡ್ ಮ್ಯಾಟರ್ ಆಗಿರುತ್ತೆ. ಫುಡ್ ಇರ್ಬೋದು, ನೀವು ವಾಟರ್ ಇಂಟೇಕ್ ಮಾಡೋ ಅಂಥದ್ದು, ಆ್ಯಂಡ್ ಲಾಟ್ ಆಫ್ ನೀವು ಹೇಗೆ ಏರ್ನ ಮೇಂಟೈನ್ ಮಾಡ್ತೀರಾ ಅದ್ರದ್ದು ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನನಗೆ ಯಾವ ರೀತಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಫಸ್ಟ್ನೇದಾಗಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತೀನಿ ಇವಾಗ. ಕರೆಕ್ಟ್ ಆಯಿತು. ಈ ವಾಟರ್ ಸ್ಪ್ರೇ ಬಂದುಬಿಟ್ಟು ಇದು ಆಯಿಲ್ ಅಲ್ಲ, ಸೊ ಒಂದು ವಾಟರ್ ಬೇಸ್ಡ್ ಸ್ಪ್ರೇ. ಇದನ್ನು ನೀವು ನಿಮ್ಮ ಏರ್ ಫಾಲ್ ಸಮಸ್ಯೆಗೆ ಮತ್ತು ಆ್ಯಂಡ್ ಏರ್ ಗ್ರೋತ್ಗೂ ಸಹ ಯೂಸ್ ಮಾಡ್ಬೋದು. ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅಂತ ನನ್ನ ಒಂದು ಆನೆಸ್ಟ್ ರಿವ್ಯೂವಲ್ಲಿ ನಾನು ನಿಮಗೆ ಇವಾಗ ತಿಳಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಈ ಒಂದು ವಾಟರ್ ಸ್ಪ್ರೇ ಬಂದುಬಿಟ್ಟು ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಸ್ಕಾಲ್ಪ್ನ ತುಂಬಾ ರಿಫ್ರೆಶ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಗ್ರೀಸಿನೆಸ್ ಅನಿಸೋದಿಲ್ಲ. ಈ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ಒಂದು ಸ್ಪ್ರೇ ಬಾಟಲ್ ಟೈಪಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ನೆಟ್ ವ್ಯಾಲ್ಯೂ 100 ml. ಸೊ ಇದು ಬಂದುಬಿಟ್ಟು ಸಿಲಿಕಾನ್ ಫ್ರೀ ಆ್ಯಂಡ್ ಪ್ಯಾರಾವಿನ್ ಫ್ರೀ ಆ್ಯಂಡ್ ಸಲ್ಫೇಟ್ ಫ್ರೀ. ನಿಮ್ಮ ಒಂದು ಹೇರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಾಗಿರಲ್ಲ. ಆ್ಯಂಡ್ ಇದು ತುಂಬಾ ಈಸಿಯಾಗಿ ನಾವು ಯೂಸ್ ಮಾಡುವಂಥದ್ದು. ಸೊ ಈ ರೀತಿ ಸ್ಪ್ರೇ ಕೊಟ್ಟಿರ್ತಾರೆ. ಸೊ ಈ ರೀತಿ ನೀವು ಸ್ಪ್ರೇ ಮಾಡಿಕೊಳ್ಬೇಕು. ಸೊ ತುಂಬಾ ರಿಫ್ರೆಶ್ ಅನಿಸುತ್ತೆ. ಈ ಒಂದು ಪ್ರಾಡಕ್ಟ್ನ ನೀವು ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವಾಗ ಫಸ್ಟು ತಿಳ್ಕೊಂಬಿಡೋಣ. ಸೊ ನೀವು ಈ ಒಂದು ಸ್ಪ್ರೇನ ಬಳಸೋದ್ರಿಂದ ನಿಮಗೆ ಏರ್ ಫಾಲ್ ಕಮ್ಮಿ ಆಗ್ತಾನೆ ಬರುತ್ತೆ. ಬೇಗ 3x ಲೈಕ್ ಏನು ರಿಡಕ್ಷನ್ ಆಗುತ್ತೆ. ಸೊ ಕಮ್ಮಿ ಬೇಗನೆ ಆಗುತ್ತೆ. ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಹೇರ್ ಗ್ರೋತ್ ಆಗೋವಂಥದ್ದು ಆ್ಯಂಡ್ ಬೇಬಿ ಹೇರ್ಸ್ ಮತ್ತು ರೀಗ್ರೋತ್ ಆಗೋವಂಥದ್ದು, ಆ್ಯಂಡ್ ಸ್ಕಾಲ್ಪಲ್ಲಿ ಏನಾದರೂ ಇಚ್ಚಿಂಗ್ನೆಸ್ ಇದ್ದರೆ, ತುಂಬ ರ್ಯಾಷಸ್ ಸಮಸ್ಯೆ ಇದ್ದರೆ, ಇರಿಟೇಷನ್ ಇದ್ದರೆ ಅದು ಕಮ್ಮಿ ಆಗುತ್ತೆ, ಸೂತನ್ ಮಾಡುತ್ತೆ ನಿಮ್ಮ ಒಂದು ಸ್ಕಾಲ್ಪ್ನ. ಆ್ಯಂಡ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಲೆವೆಲು ಚೆನ್ನಾಗಿ ಆಗೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮ್ಮ ಸ್ಕಾಲ್ಪ್ ಒಂದು ಕ್ಲೀನ್ ಫ್ರೀ ಅನಿಸುತ್ತೆ. ಆ್ಯಂಡ್ ತುಂಬ ಕ್ಲೀನಾಗಿದೆ, ಕಾಮ್ ಅನ್ನೋ ಥರ ಫೀಲ್ ಅನಿಸೋವಂಥದ್ದಾಗಿರ್ಬೋದು. ಆ್ಯಂಡ್ ಇದನ್ನು ಯೂಸ್ ಮಾಡೋದ್ರಿಂದನೇ ತುಂಬಾ ಡ್ಯಾಂಡ್ರಫ್ ಸಮಸ್ಯೆ ಇದೆ. ಈವನ್ ನನಗೂ ಲಾಸ್ಟ್ ಟೈಮ್ ಏರ್ ಫಾಲ್ ಜೊತೆ ಡ್ಯಾಂಡ್ರಫ್ ತುಂಬಾ ಆಗಿತ್ತು. ಸೊ ಅದನ್ನು ಕಮ್ಮಿ ಆಗ್ತಾ ಬಂತು. ಇದನ್ನು ನೋಡಿ ನಾನು ಇಷ್ಟು ಯೂಸ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಅರೌಂಡ್ ನಾನು ಒಂದು 20 ಡೇಸಿಂದ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನಂಗೆ ಫೈನಲಿ ನಿಜವಾಗ್ಲೂ ರಿಸಲ್ಟ್ ಚೆನ್ನಾಗಿ ಕೊಡ್ತು. ಎಷ್ಟೋ ಜನ ನನ್ನ ರೆಗ್ಯುಲರಾಗಿ ನನಗೆ ಫ್ರೆಂಡ್ಸ್ ಇರ್ಬೋದು, ಆ್ಯಂಡ್ ನನ್ನ ನೋಡಿದವರು, ನನ್ನ ಕೂದಲು ನೋಡಿದವರು, ನೀವೇನು ಯೂಸ್ ಮಾಡ್ತೀರಾ ನಿಮ್ಮ ಕೂದಲಿಗೆ ಅಂತೆಲ್ಲ ಕೇಳ್ತಾರೆ. ರೀಸೆಂಟ್ಲಿ ನನಗೂ ನಿಜವಾಗ್ಲೂ ತುಂಬಾ ಏರ್ ಫಾಲ್ ಆಗಿದೆ. ನಾನು ಅದನ್ನು ಅವ್ರ ಹತ್ರನೂ ಶೇರ್ ಮಾಡಿದ್ದೀನಿ. ಅದು ಕೆಲವೊಂದು ನನ್ನ ಪರ್ಸ್ನಲ್ ಕಾರಣಗಳಿಂದ ಅಥವಾ ನಾನು ಓಡಾಡೋದು ಅದರಿಂದನೂ ಆಗಿರ್ಬೋದು. ಬಟ್ ರೀಸೆಂಟ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಂಗೆ ತುಂಬಾ ಯೂಸ್ಫುಲ್ ಆಯಿತು. ಅದಕ್ಕೆ ನಾನು ಯಾಕೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಅಥವಾ ನನ್ನ ಆಡಿಯನ್ಸ್ಗಳಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬಾರ್ದು. ಇದನ್ನು ಗಂಡು ಮಕ್ಕಳು ಯೂಸ್ ಮಾಡ್ಬೋದು ಆ್ಯಂಡ್ ಹೆಣ್ಮಕ್ಳು ಯೂಸ್ ಮಾಡ್ಬೋದು. ತುಂಬ ಜನ ನನಗೆ ಕೇಳ್ತಿರ್ತೀರಲ್ಲ, ನೀವು ನನ್ನ ವಿಡಿಯೋ ನೋಡಿದ್ರೆ ಈ ಒಂದು ಪ್ರಾಡಕ್ಟ್ನ ಮಸ್ಟ್ ಆ್ಯಂಡ್ ಶುಡ್ ಆಗಿ ಟ್ರೈ ಮಾಡಿ. ನಾನು ತುಂಬ ಜನಕ್ಕೆ ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಒಂದು ಬೆಸ್ಟ್ ಏನು ಹೇಳ್ಬೋದು ಅಂದರೆ ರಿಯಲ್ ರೋಸ್ಮೆರಿ ವಾಟರ್. ತುಂಬಾ ವೆಬ್ಸೈಟ್ಗಳಲ್ಲಿ ತುಂಬ ಬ್ರ್ಯಾಂಡ್ಸ್ಗಳದ್ದು ತುಂಬ ಫೇಕಲ್ಲೂ ಸಹ ರೋಸ್ಮೆರಿ ವಾಟರ್ ಸ್ಪ್ರೇಗಳಿದೆ. ಬಟ್ ದಿಸ್ ಈಸ್ ದ ಬೆಸ್ಟ್ ಆರ್ಟ್ಸ್ ಗುಡ್ನೆಸ್ ಅವ್ರದ್ದು. ಇಫ್ ಇನ್ ಕೇಸ್ ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಪರ್ಸ್ನಲ್ಲೇ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಕಮೆಂಟ್ಸ್ಗೆ ಲಿಂಕ್ಗಳನ್ನ.
ಸೊ ಇದನ್ನು ನಾನು ಯೂಸ್ ಮಾಡೋಕ್ಕಿದ್ದು 20 ಡೇಸ್ ಅಂತ ಹೇಳಿದೆ. ಆ್ಯಂಡ್ ತುಂಬಾ ಚೆನ್ನಾಗಿ ನನಗೆ ಏರ್ ಫಾಲ್ ಕಂಟ್ರೋಲ್ ಆಗಿದೆ. ಡ್ಯಾಂಡ್ರಫ್ ಸಮಸ್ಯೆನೂ ತುಂಬಾ ಕಮ್ಮಿ ಆಗಿದೆ. ಆ್ಯಂಡ್ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡೋದ್ರಿಂದ ಫ್ರೀ ಆಗುತ್ತೆ ನಿಮ್ಮ ಹೇರ್. ತುಂಬಾ ಒಬ್ಬೊಬ್ಬರಿಗೆ ಡ್ರೈನೆಸ್ ಇರೋವಂಥದ್ದು ಆ್ಯಂಡ್ ತುಂಬ ಸ್ಪ್ಲಿಟ್ ಎಂಡ್ಸ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಆ ಸಮಸ್ಯೆ ಎಲ್ಲನೂ ಸಹ ಕಮ್ಮಿ ಆಗ್ತಾ ಬರುತ್ತೆ. ಇದು ಬಂದುಬಿಟ್ಟು ಮ್ಯಾಜಿಕ್ಕಾಗಿ ಓವರ್ ನೈಟೆಲ್ಲ ನಿಮಗೆ ರಿಸಲ್ಟ್ ಕೊಡೋಲ್ಲ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ನನಗೆ ಅಷ್ಟು ಏರ್ ಫಾಲ್ ಆಗೋದಕ್ಕೆ, ಡ್ಯಾಂಡ್ರಫ್ ಇರೋದಕ್ಕೆ ನಾನು ಕನ್ಸಿಸ್ಟೆನ್ಸಿ ಆಗಿ ಒಂದು 20 ಡೇಸಿಂದ ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ. ನಂಗೆ ನಿಜವಾಗ್ಲೂ 90% ಅಂತೂ ಏರ್ ಫಾಲು ಡ್ಯಾಂಡ್ರಫ್ ಕಮ್ಮಿ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ಒಂದು ಆನೆಸ್ಟ್ ರಿವ್ಯೂ ಕೊಡಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಿರೋದು. ಸೊ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಬಂದುಬಿಟ್ಟು ಇದಕ್ಕೆ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ, ಆನ್ ಆ್ಯಂಡ್ ಆಫು. ಸೊ ಓಕೆನಾ, ಈ ರೀತಿ ಆನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ಯೂಸ್ ಮಾಡೋಂಥದ್ದು. ಆನ್ ಮಾಡಿಕೊಂಡು ಈ ರೀತಿ ನೀವು ಫುಲ್ಲು ನಿಮ್ಮ ಒಂದು ಸ್ಕಾಲ್ಪ್ಗೆ ಸ್ಪ್ರೇ ಮಾಡ್ಕೊಳ್ಬೇಕಾಗಿರುತ್ತೆ. ಆ್ಯಂಡ್ ನೀವು ಇದನ್ನು ಡೈರೆಕ್ಟ್ ನಿಮ್ಮ ಸ್ಕಾಲ್ಪ್ಗೆ ಈ ರೀತಿ ನೋಡಿ ಸೆಕ್ಷನ್ ಥರ. ಸೊ ನೀವು ಬೇಕಾದ್ರೆ ಕೋಮ್ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಹಂಗೆ ನನ್ನ ಫಿಂಗರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ನಿಜ ಎವ್ರಿ ಟೈಮ್ ಎಷ್ಟು ಫ್ರೆಶ್ ಫೀಲ್ ಅನಿಸುತ್ತೆ ಅಂದರೆ ತುಂಬಾ ಫ್ರೆಶ್ ಫೀಲ್ ಅನಿಸುತ್ತೆ. ಈ ರೀತಿ ಸೆಕ್ಷನ್ಸ್ಗಳನ್ನ ಮಾಡಿಕೊಂಡು ನಿಮ್ಮ ಸ್ಕಾಲ್ಪ್ಗೆ ನೀಟಾಗಿ ಸ್ಪ್ರೇ ಮಾಡಿ, ನಂತರ ನಿಮ್ಮ ಫಿಂಗರ್ಸ್ನ, ನೈಲ್ಸ್ ಯೂಸ್ ಮಾಡಬೇಡಿ. ಸೊ ನಿಮ್ಮ ನೈಲ್ಸ್ಗಳಲ್ಲಿ ದುಡ್ಡೆಲ್ಲ ಇರುತ್ತೆ. ಸೊ ಆದಷ್ಟು ಈ ಫಿಂಗರ್ ಇಲ್ಲಿ ಏನಿರುತ್ತೆ ಟಿಪ್ಪು, ಅದು ಮಾತ್ರ ಯೂಸ್ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸೆಕ್ಷನ್ಸ್ ಮಾಡಿಕೊಂಡು, ಇಫ್ ನಿಮಗೆ ಕಂಫರ್ಟಬಲ್ ನಿಮ್ಗೆ ಮಾಡ್ಕೊಳಕ್ಕಾಗಲ್ಲ ಅಂದರೆ ಯಾರ್ದಾದ್ರು ಹೆಲ್ಪ್ ತೊಗೊಂಡು ಬೇರೆಯವ್ರ ಹತ್ರ ಸೆಕ್ಷನ್ಸ್ ಮಾಡಿಸ್ಕೊಂಡು ನೀವು ಬೇಕಾದರೆ ಯೂಸ್ ಮಾಡ್ಬೋದು. ನನಗಂತೂ ಎವ್ರಿ ಟೈಮ್ ತುಂಬಾ ರಿಫ್ರೆಶ್ ಅನಿಸುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡೋದು ಯಾವ ಟೈಮ್ಗಳಲ್ಲಿ ಅಂತಂದರೆ, ನೀವು ಏರ್ ವಾಶ್ ಮಾಡಿದ ತಕ್ಷಣ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಸೊ ಅಥವಾ ನಿಮಗೆ ಕಂಫರ್ಟಬಲ್ ಇಲ್ಲ, ಆವಾಗ ಟೈಮ್ ಇರೋಲ್ಲ ಏರ್ ವಾಶ್ ಆಫ್ಟರ್ ಪಟ್ಟಂತ ಯೂಸ್ ಮಾಡೋಕ್ಕೆ ಅಂದರೆ, ಎನಿ ಟೈಮ್ ನೀವು ಹೊರಗಡೆ ಹೋಗುವಾಗ್ಲೂ ಕೂಮ್ ಮಾಡಿಕೊಂಡು ನೀವು ಹೇರ್ನ ಯೂಸ್ ಮಾಡ್ತೀರಲ್ಲ, ಆ ಟೈಮಲ್ಲೂ ಸಹ ನೀವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಆಯಿಲ್ ಇದ್ದಾಗ ಸ್ವಲ್ಪ ಅವಾಯ್ಡ್ ಮಾಡಿ. ಬಟ್ ಆಯಿಲ್ ಸ್ಪ್ರೇ ಮಿಕ್ಸ್ ಆದರೆ ಚೆನ್ನಾಗಿರಲ್ಲ. ಆ್ಯಂಡ್ ತುಂಬ ಸೆನ್ಸಿಟಿವ್ ಸ್ಕಾಲ್ಪ್ ಇದೆ ಅನ್ನೋರು ಬೇಕಾದರೆ, ತುಂಬಾ ಸೆನ್ಸಿಟಿವ್ ಅನ್ನೋರು ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ಬೋದು. ಸೊ ಏನು ಪ್ರಾಬ್ಲಮ್ ಅಂತೂ ಆಗಲ್ಲ. ಬಟ್ ನಾನು ಹೇಳುವಂಥದ್ದು ಹೇಳಬೇಕಲ್ವ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ನಿಂದ ಸೆನ್ಸಿಟಿವ್ ತುಂಬ ರೇರ್ ಆ್ಯಕ್ಚುಲಿ ಇದು ಸೂಟ್ ಆಗಲ್ಲ ಅನ್ನೋದು. ಬಟ್ ತುಂಬ ಸೆನ್ಸಿಟಿವ್ ಇರ್ತಾರೆ, ಅಂಥವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಆಗದೆ ಇರೋಂತಹ ಒಂದು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೋ ಆಗಲ್ಲ. ಸೊ ಹಾಗಾಗಿ ನಾನು ಹೇಳಬೇಕಲ್ವ, ಸೊ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ಫಿಂಗರ್ಸಲ್ಲಿ ಮಸಾಜ್ ಮಾಡಿ ನಿಮ್ಮ ಹೇರ್ ಲೆಂತ್ ಏನಿದೆ ಅದಕ್ಕೂ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸ್ಪ್ರೇನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಶೈನ್ ಆಗುತ್ತೆ. ಸೊ ತುಂಬಾ ಕಾಮ್ ಫೀಲ್ ಅನಿಸ್ತಿದೆ ನನಗೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನು ಹಚ್ಕೊಂಡಾಗ ಒಂಥರ ಈ ಎಮ್ಬ್ರಿಕಲ್ಗಳನ್ನೆಲ್ಲ ಹಚ್ಕೊಂಡಾಗ ನಮಗೆ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ಮೈಗ್ರೇನ್ ಪ್ರಾಬ್ಲಮ್ ಇದ್ದಾಗ ಆ ರೀತಿ ಅನಿಸುತ್ತೆ. ಆ್ಯಂಡ್ ಸೊ ಕೂದಲು ತುಂಬಾ ಶೈನಿಂಗ್ ಫೀಲ್ ಬರ್ಕೊಡುತ್ತೆ ಇದು. ನೀವು ನೋಡ್ಬೋದು, ನಾನು ಡೈರೆಕ್ಟಾಗಿ ನಿಮಗೆ ಡೆಮೋ ಮಾಡಿನೇ ತೋರಿಸ್ತಾ ಇದ್ದೀನಿ. ಬಿಕಾಸ್ ಎಷ್ಟೋ ಜನ ಇರ್ತಾರೆ, ಇಲ್ಲ ಅಂತಲ್ಲ, ಎಲ್ಲರೂ ಫೇಕ್ ಇರಲ್ಲ ರಿವ್ಯೂ ಕೊಡೋದ್ರಲ್ಲಿ. ಬಟ್ ನಾನು ಸಬ್ಸ್ಕ್ರೈಬರ್ಸ್ಗಳಿಗೆ ಯಾವಾಗಲೂ ನನ್ನ ಒಂದು ಆನೆಸ್ಟ್ ರಿವ್ಯೂ ಕೊಡೋದಕ್ಕೆ ನಾನು ಆ್ಯಕ್ಚುಲಿ ಇಷ್ಟಪಡೋದು. ಸೊ ಹಾಗಾಗಿ ಈ ರೀತಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ 1-2 ಮಿನಿಟ್ಸ್ ನಿಧಾನವಾಗಿ, ತುಂಬ ಹಾರ್ಷಾಗಿ ಮಾಡಬೇಡಿ. ಸೊ ವಿಡಿಯೋದಲ್ಲಿ ನಿಮ್ಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ನಾನು ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡಿಕೊಡ್ತೀನಿ. ಸೊ ನಿಜವಾಗ್ಲೂ ನನಗೆ ಎಷ್ಟು ಕಮ್ಮಿ ಆಗಿದೆ ಗೊತ್ತಾ, ಏರ್ ಫಾಲ್ ತುಂಬಾ ಕಮ್ಮಿ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್ ಟು ಆ್ಯಪ್ಸ್ ಗುಡ್ನೆಸ್ ಅವ್ರದ್ದು. ಬಿಕಾಸ್ ನಂಗೊಂದು ಬೆಸ್ಟ್ ಟೈಮಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನೀವು ಈ ರೀತಿ ಯಾವ ರೀತಿ ಪೋನಿಟೈಲ್ ಕಟ್ಕೊಬೋದು, ಅಥವಾ ನೀವು ನಾರ್ಮಲಾಗಿ ಎಲ್ಲಿಗಾದರೂ ಹೋಗಬೇಕಾದ್ರೆ ಯಾವುದಾದ್ರು ಹೇರ್ ಸ್ಟೈಲ್ಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಯೂಸ್ ಮಾಡೋಂಥ ಅಪ್ಲಿಕೇಶನ್ ಮೆಥಡ್ ತುಂಬಾ ಈಸಿ ಇದೆ. ಆಯಿಲ್ ಅಪ್ಲೈ ಮಾಡಿದ್ದಾಗ ಕಮ್ಮಿ ಮಾಡಿ, ಡ್ರೈ ಇದ್ದಾಗ ತುಂಬ ಆರಾಮಾಗಿ ಯೂಸ್ ಮಾಡೋದು. ಸೊ ನಾನು ಈ ರೀತಿ ಅಪ್ಲೈ ಮಾಡಿಕೊಂಡು ಏನಾದರೂ ಮನೇಲಿ ಅಡುಗೆ ಕೆಲಸ ಅಥವಾ ಕ್ಲೀನಿಂಗ್ ಇದ್ದರೆ, ಕ್ಲಿಪ್ ಆ್ಯಕ್ಚುಲಿ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ಈ ರೀತಿ ಇದು ಹಾಕ್ಕೊಬಿಟ್ಟು ಆರಾಮಾಗಿ ಫ್ರೀಯಾಗಿ ಕೆಲಸಗಳು ಮಾಡ್ಕೊಳ್ತೀನಿ. ಸೊ ತುಂಬ ಈಸಿ. ಎಷ್ಟು ಕಾಮ್ ಫೀಲ್ ಅಂದರೆ ಮೈಂಡೇ ಡೈವರ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಮ್ ಫೀಲ್ ಕೊಡುತ್ತೆ, ಫ್ರೆಶ್ ಫೀಲ್ ಅನಿಸುತ್ತೆ. ಸೊ ಈ ರೀತಿ 1-2-3 ಸಲ
ನೀಟಾಗಿ ಮಾಡ್ಕೊಳ್ತೀನಿ. ಆವಾಗ ಅದು ಏನೋ ಒಂಥರ ಫೀಲೇ ಬೇರೆ. ಸೊ ನೀವು ಫೀಲ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಯೂಸ್ ಮಾಡಾದಮೇಲೆ ಈ ರೀತಿ ಆಫ್ ಮಾಡಿದ್ರೆ ನೋಡಿ ಸ್ಪ್ರೇ ಆಗೋದೇ ಇಲ್ಲ. ಅದೇ ಆನ್ ಮಾಡಿಕೊಂಡಾಗ ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಸೊ ತುಂಬ ನಿಮ್ಮ ಪ್ರಾಡಕ್ಟ್ ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಲಾಕ್ ಸಿಸ್ಟಮ್ ಕೊಟ್ಟಿರೋದಂತೂ ಒಂಥರ ಮಸ್ತ್ ಅಂತಲೇ ಅಂತೀನಿ ಈ ಪ್ರಾಡಕ್ಟ್ ಬಗ್ಗೆ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನೀವು ಬೇಕಾದರೆ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಖಂಡಿತವಾಗ್ಲೂ ನಿಮ್ಗೆ ಏನು ಬರುತ್ತೆ ಅಂತ ತಿಳಿಸಿ. ಆ್ಯಂಡ್ ನನ್ನ ಹೇರ್ ಲೆಂತ್ ಇರೋದು ಒಂದು ನನಗೆ ಬೆನಿಫಿಟ್ ಇರ್ಬೋದು. ಆ್ಯಂಡ್ ಬಟ್ ನನ್ನ ಥಿಕ್ನೆಸ್ ಸ್ವಲ್ಪ ಕಮ್ಮಿನೇ, ತುಂಬಾ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ಸೊ ಆ್ಯಂಡ್ ಇದು ಬಂದುಬಿಟ್ಟು ಫಾರ್ ಹೇರ್ ಥಿಕ್ನೆಸ್ಗೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಯೂಸ್ ಮಾಡಿದಾಗ. ಸೊ ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸ್ಬೇಡೋಣ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಳ್ತಿದ್ದೀನಿ. ಬಟ್ ನೋಡೋಣ, ಹೇರ್ ಚೆನ್ನಾಗಿ ಥಿಕ್ನೆಸ್ ಬಂದರೆ ಖಂಡಿತವಾಗ್ಲೂ ಸ್ವಲ್ಪ ಟ್ರಿಮ್ ಮಾಡಿಸ್ತೀನಿ, ಒಂದಿಷ್ಟು ಮಾಡಿಸ್ತೀನಿ, ತುಂಬ ಮಾಡಿಸಲ್ಲ. ಬಿಕಾಸ್ ನಾವು ಹೆಣ್ಮಕ್ಳಿಗೆ ಉದ್ದ ಕೂದಿದ್ರೆ ಲಕ್ಷಣ ಅಂತಾರೆ. ನನಗೆ ಕೆಲವೊಂದು ಸತಿ ಮೇಂಟೈನ್ ಮಾಡೋಕ್ಕಾಗದಿದ್ದಾಗ ಸಿಟ್ಟು ಬಂದು ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಹೇರ್ ಥಿಕ್ನೆಸ್ದು ಟೆಸ್ಟ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನನಗೆ ಏರ್ ಫಾಲ್ ಕಮ್ಮಿ ಆಗಿದೆ, ಡ್ಯಾಂಡ್ರಫ್ ಕಮ್ಮಿ ಆಗಿದೆ. ಹೋಪ್ ನನಗೆ ಸ್ವಲ್ಪ ಏರ್ ಥಿಕ್ ಆಗ್ತಾ ಇರ್ಬೋದು ಅಂತ ಫೀಲ್ ಅನಿಸುತ್ತೆ ಇನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ಮೇಲೆ. ಸೊ ನೋಡೋಣ ಹಿಂಗೆ ವರ್ಕ್. ಓವರಾಲ್ ಆಗಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಸೊ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಬೆಸ್ಟ್ ಡೈಲಿ ಹೇರ್ ಕೇರ್ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ವೀಕ್ಲಿ 4-5 ಟೈಮ್ಸ್ ಯೂಸ್ ಮಾಡಿ. ಸೊ ಬೆಸ್ಟ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ರೆಗ್ಯುಲರಾಗಿ ನೀವು ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೂ ರಿಸಲ್ಟ್ ವೇರಿ ಆಗುತ್ತೆ. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಆನೆಸ್ಟ್ ರಿವ್ಯೂಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.